ನಮಸ್ಕಾರ ವೀಕ್ಷಕರೇ, ಇವತ್ತು ಬಿದ್ದಷ್ಟು ಬೈ ಮಾಡಬಹುದಂತ ಒಂದು 4 ಶೇರ್ಗಳ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಅದರದ್ದು ಬಿಸ್ನೆಸ್ಸು ಮತ್ತು ಫೈನಾನ್ಷಿಯಲ್ಸು ಮತ್ತು ನೆಕ್ಸ್ಟ್ ಇಯರ್ ಯಾವ ಥರ ಅವರು ಫೈನಾನ್ಷಿಯಲ್ಸನ್ನು ಕೊಡ್ಬೋದು, ಒಂದಷ್ಟು ಫ್ಯೂಚರ್ ಪ್ರೊಡಿಕ್ಷನ್ಸ್ ಬಗ್ಗೆ ಇವತ್ತು ಮಾತಾಡೋಣ. ಸೊ ನಾಲ್ಕು ಕೂಡ ತುಂಬ ಒಳ್ಳೆ ಫಂಡಮೆಂಟಲಿ ಸ್ಟ್ರಾಂಗ್ ಇರ್ತಕ್ಕಂಥ, ಸ್ಟ್ರಾಂಗ್ ನೇಚರ್ ಆಫ್ ಬಿಸ್ನೆಸಸ್ ಇರ್ತಕ್ಕಂಥ ಮತ್ತು ಬೂಮಿಂಗ್ ಸೆಕ್ಟರ್ ಇರ್ತಕ್ಕಂಥ ಸ್ಟಾಕ್ಗಳು. ಸೊ ಒಂದೊಂದಾಗೆ ನೋಡೋಣ. ಸೊ ಮೊದಲನೇದು ನೋಡಿರಿ, ಮಾರ್ಕೆಟ್ ಕ್ಯಾಪ್ ಎಷ್ಟಿದೆ? 12,200 ಕೋಟಿ ಇದೆ. ಸ್ಟಾಕ್ PE 68, 13.7 ROE 10.7 ಇದೆ. ಸೊ ಬುಕ್ ವ್ಯಾಲ್ಯೂ 38. ಈಗ ಕರೆಂಟ್ ಪ್ರೈಸ್ 440 ಅರೌಂಡಲ್ಲಿ ಟ್ರೇಡ್ ಮಾಡ್ತಾ ಇದೆ. ಸೊ ರೀಸೆಂಟ್ ಅಂದರೆ 1 ಇಯರಿಂದ ತುಂಬ ದೊಡ್ಡ ರ್ಯಾಲಿಯನ್ನು ಕೊಟ್ಟಿದೆ. ಮುಂದೆ ಕೂಡ ಒಂದು ಎಕ್ಸ್ಪೆಕ್ಟೇಷನ್ ಕೂಡ ಇದೆ. 480 ಹೈ ಮಾಡಿತ್ತು 52 ವೀಕು. ಸೊ ಈಗ 440 ಅಂದರೆ ಆಲ್ಮೋಸ್ಟ್ ನಿಯರ್ ಹೈಯಲ್ಲೇ ಟ್ರೇಡ್ ಮಾಡ್ತಾ ಇದೆ. ಸೊ ಡಿವಿಡೆಂಡ್ ಕೂಡ ಈಲ್ಡ್ ಕೂಡ ಇದೆ, ಅಂದರೆ 0.1%, ಫೇಸ್ ವ್ಯಾಲ್ಯೂ 1 ಇದೆ. ಸೊ ಇದ್ರದ್ದು ಒಂದಷ್ಟು ನಾವು ಪ್ರಾಫಿಟ್ ಆ್ಯಂಡ್ ಲಾಸ್ ನೋಡೋದಾಯಿತು ಅಂತಂದರೆ, ಸೊ 2012ಇಂದ ನೋಡಿರಿ 1,500 ಕೋಟಿ ಇದ್ದದ್ದು, ಆಮೇಲೆ 1,700 ಕೋಟಿ, 1,300, 1,300, 1,200, 1,400 ಅಂದರೆ ಕನ್ಸಿಸ್ಟೆಂಟಾಗಿ ಮೇಂಟೈನ್ ಮಾಡ್ತಾ ಇದೆ. ಸೊ 2018ಕ್ಕೆ 1,600 ಆಯಿತು. ಆಮೇಲೆ ಮಾರ್ಚ್ ಮತ್ತು ಸ್ವಲ್ಪ ಡೌನ್ ಆಗಿತ್ತು. 22ರಲ್ಲಿ 1,700, 23ರಲ್ಲಿ ಮತ್ತು 1,300. ಸೊ ಅಂದರೆ ನೀವು ಏನು ಇದನ್ನು ಸೇಲ್ಸ್ ನೋಡ್ತಾ ಇದ್ದರೆ ಒಂದು ಏನೋ ದೊಡ್ಡ ಮಟ್ಟದ ಗ್ರೋತ್ ಇಲ್ಲ, ಬಟ್ ಕನ್ಸಿಸ್ಟೆಂಟಾಗಿದೆ. ಅಂದರೆ ಲೈಕ್ ಒಳ್ಳೆ ಸೇಲ್ಸ್ ಇದೆ, ಎಕ್ಸ್ಪೆನ್ಸಸ್ ಇದೆ, ಆಪ್ರೇಟಿಂಗ್ ಪ್ರಾಫಿಟ್ ಅಷ್ಟೇ ಸ್ವಲ್ಪ ವೇರಿಯೇಷನ್ ಇದ್ರೂ ಪ್ರಾಫಿಟ್ ಮೇಂಟೆನೆನ್ಸ್ ಚೆನ್ನಾಗಿದೆ, OPM ಕೂಡ ಚೆನ್ನಾಗಿದೆ. ಸೊ ಇದ್ರದ್ದು ನೆಕ್ಸ್ಟ್ ನೆಟ್ ಪ್ರಾಫಿಟ್ ನೋಡೋದಾಯಿತು ಅಂತಂದರೆ 32 ಕ್ರೋರ್ಸ್ ಇದ್ದಂಥದ್ದು ಈಗ 98 ಕ್ರೋರ್ಸ್ ತನಕ ಬಂದಿದೆ. ಅಂದರೆ ನೋಡಿ, ನೆಟ್ ಪ್ರಾಫಿಟಲ್ಲಿ ತುಂಬ ನೀವು ಒಂದು ಒಳ್ಳೆ ಸ್ವಲ್ಪ ಇದೆ, ಡಿಪ್ಸ್ ಇದೆ, ಅಪ್ಸ್ ಇದೆ, ಬಟ್ ಒಳ್ಳೆಯ ರೈಸನ್ನು ಕಾಣ್ತಾ ಇದ್ದಾರೆ. ಎಸ್ಪೆಷಲಿ ರೀಸೆಂಟಾಗಿ ಈಗ ಏನು 1 or 2 ಇಯರ್ಸಿಂದ ಇದ್ರದ್ದು ಏನು ಯಾಕಂದರೆ ಈ ಸೆಗ್ಮೆಂಟ್ ಹಂಗಿರೋದ್ರಿಂದ ಈಗ ಭೂಮಿಗೆ ಬರ್ತಾಯಿದೆ. ಭೂಮಿಗೆ ಬರೋದ್ರಿಂದ ಅದನ್ನು ನೆಕ್ಸ್ಟ್ ನಾವು ಲಾಸ್ಟಲ್ಲಿ ನೋಡೋಣ, ಇದು ಏನು ಸೆಗ್ಮೆಂಟು ಅದೆಲ್ಲ ಡೀಟೇಲ್ಸ್ ಅದ್ರ ಬಗ್ಗೆ ಆಮೇಲೆ ಡಿಸ್ಕಸ್ ಮಾಡೋಣ. ಡಿವಿಡೆಂಡ್ ಪೇಔಟ್ ನೋಡಿ. ಸೊ ಹೆಲ್ತಿ ಡಿವಿಡೆಂಡ್ ಪೇಔಟ್ ಅಂದರೆ ಈ ಥರ ಇರಬೇಕು. ಪ್ರತಿ ವರ್ಷವೂ ಡಿವಿಡೆಂಡು ಕೊಡ್ತಾ ಇದ್ದಾರೆ, ಕಂಪ್ನಿ ಗ್ರೋತು ಆಗ್ತಾಯಿದೆ. ಸೇಲ್ಸಲ್ಲಿ ಕೂಡ ನೀವು ಕಂಪೇರ್ ಮಾಡಿದ್ರೆ ಇನ್ಕ್ರೀಸ್ ಇದೆ. ಪ್ರಾಫಿಟಲ್ಲಂತೂ ತುಂಬ ಒಳ್ಳೆ ಪ್ರಾಫಿಟ್ ಇನ್ಕ್ರೀಸ್ ಇದೆ. ಸೊ ನಿಜವಾಗ್ಲೂ ಈ ಎಲ್ಲ ಲೆಕ್ಕದಲ್ಲಿ ನೋಡಿದ್ರೆ ಒಂದೊಳ್ಳೆ ಸ್ಟ್ರಾಂಗ್ ಕಂಪ್ನಿಯಾಗಿ ಇದು ಕಾಣಿಸ್ತಾ ಇದೆ. ಸೊ ಇದ್ರದ್ದು ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಅನ್ನು ನೋಡೋಣ. ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ನೋಡೋದಾಯಿತು ಅಂದರೆ 59.1, 58% ಇದ್ದಿದ್ದು ಇನ್ಕ್ರೀಸ್ ಮಾಡ್ತಾ 59.11 ಇದೆ. FIIs 2.23 ಇದ್ದಾರೆ. DIIs 0.08 ಇದೆ. ಪಬ್ಲಿಕ್ಕು 38 ಇದೆ. ಸೊ ಮುಂಚೆ ಎಲ್ಲ ಒಂದು 10% FII ಇದ್ದಂಥದ್ದು, DII 10% ಇದ್ದಂಥದ್ದು, FII DII ಒಂದು ಓವರ್ ಆಫ್ ಪೀರಿಯಡಲ್ಲಿ ತುಂಬ ಕಡಿಮೆ ಆಗಿದೆ. ಬಟ್ ಈಗ ಇದು ಸೆಕ್ಟರ್ ಭೂಮಿಗೆ ಬಂದಿರೋದ್ರಿಂದ ನೆಕ್ಸ್ಟ್ ಈ ಕಂಪ್ನಿಗೆ ಅವರು ಕೂಡ ಎಂಟ್ರ್ ಆಗ್ಬೋದು. ಒಂದು ಒಳ್ಳೆಯ ಏನು ಕಂಪ್ನಿ ಇದು. ಸೊ ಇದು ಕಂಪ್ನಿಯ ನೇಮು, ಇದರ ನೇಚರ್ ಆಫ್ ಬಿಸ್ನೆಸ್ ನೋಡೋಣ. ಸೊ ಇದು ಇನ್ಕಾರ್ಪೊರೇಟೆಡ್ ಇನ್ 1983, ತುಂಬ ಹಳೆಯ ಕಂಪ್ನಿ. ಇದ್ರ ನೇಮ್ ಏನಪ್ಪ? HBL ಪವರ್ ಸಿಸ್ಟಮ್ಸ್ ಲಿಮಿಟೆಡ್. ಸೊ HBL ಪವರ್, ನೀವು ಅದು ಪವರ್ ಸ್ಟಾಕೇ ಆಗ್ಬಿಟ್ಟಿದೆ ಈ ನಡುವೆ. ಸೊ ಇದು ಏನು ಮಾಡುತ್ತೆ? ಡಿಫ್ರೆಂಟ್ ಟೈಪ್ಸ್ ಆಫ್ ಬ್ಯಾಟ್ರೀಸ್, ಮೊಬಿಲಿಟಿ ಆ್ಯಂಡ್ ಅದರ್ ಪ್ರಾಡಕ್ಟ್ಸಲ್ಲಿ ಇದು ಏನು ಎಲೆಕ್ಟ್ರಾನಿಕ್ಸ್ ಮೇನ್ ಇದ್ದರೂ ಕೂಡ ಅದರ್ ಪ್ರಾಡಕ್ಟ್ಸಲ್ಲಿ ಕೆಲವು ಡಿಫೆನ್ಸ್ ಬೇಕಾದಂಥ ಸಾಮಗ್ರಿಗಳನ್ನ, ಲೈಕ್ ಮ್ಯಾನುಫ್ಯಾಕ್ಚರರ್ಸ್ನ ತುಂಬ ಒಳ್ಳೆ. ಆಮೇಲೆ ನೀವು ಬ್ಯಾಟ್ರೀಸು ಇದೆಲ್ಲ ನೆಕ್ಸ್ಟ್ EV ಇದರಲ್ಲಿ ತುಂಬ ಇದಿರೋದ್ರಿಂದ, ಸೆಕ್ಟರ್ ಚೆನ್ನಾಗಿರೋದ್ರಿಂದ ಸೊ ಇವ್ರದ್ದು ದೊಡ್ಡ ಪಾಲೇ ಶೇರ್ ತೊಗೋತಾ ಇದ್ದಾರೆ. ಹಂಗಾಗಿ ಅದಕ್ಕೆ ಇಷ್ಟರ ಮಟ್ಟಿಗೆ ಇದು ಸ್ಟಾಕ್ ಇದಾಗಿರ್ತಿತ್ತು. ಯಾಕಂದರೆ ಮುಂದಿನ ವರ್ಷ ಇದ್ರ ರಿಸಲ್ಟ್ಸು ತುಂಬ ಚೆನ್ನಾಗಿ ಬರೋ ಎಕ್ಸ್ಪೆಕ್ಟೇಷನ್ ಇದೆ. ಸೊ ಅದನ್ನು ಬೇಕಿರೋ ಒಂದು ಸಪ್ರೇಟ್ ಫುಲ್ ಅನಾಲಿಸಿಸ್ ಮಾಡಿ ಇದೇ ಕಂಪ್ನಿಯ ಮೇಲೆ ವ್ಯಾಲ್ಯೂಷನ್ಸ್ ಮಾಡ್ತಾ ನೆಕ್ಸ್ಟು ಇಯರ್ ಯಾವ ಥರ ರಿಸಲ್ಟ್ಸ್ ಬರ್ಬೋದು ಅನ್ನೋದು ಕೂಡ ನಾವು ಲಾಸ್ಟ್ ಇಯರ್ ಬೇಸಿಸು ಆರ್ಡರ್ ಬುಕ್ಸು ಅದೆಲ್ಲವನ್ನು ನೋಡಿ ಅದ್ರ ಮೇಲೆ ನಾವು ಒಂದು ಕ್ಯಾಲ್ಕುಲೇಟ್ ಮಾಡಿ ಒಂದು ಪ್ರೆಡಿಕ್ಷನ್ ಮಾಡೋಣ. ಸೊ ಆ ಥರದ್ದು ಒಂದಿಷ್ಟು ವೀಡಿಯೋಸ್ಗಳ್ನು ನಾವು ಮಾಡೋಣ. ಯಾಕಂದರೆ ಇವತ್ತಿಂದಲ್ಲ ನಮಗೆ ಇಂಪಾರ್ಟೆಂಟ್, ಸ್ಟಾಕ್ ಮಾರ್ಕೆಟಲ್ಲಿ ನಾವು ಮುಂದಿಂದು ಯಾರು ಪ್ರೆಡಿಕ್ಟ್ ಮಾಡ್ತಾನೋ, ಅಂದರೆ ಕಂಪ್ನಿಯ ಭವಿಷ್ಯವನ್ನು ಯಾರು ಚೆನ್ನಾಗಿ ಕಂಡಿಡ್ಕೊಂತಾನೋ ಅವನೇ ಶೂರ್ ಶಾಟ್ ಒಳ್ಳೆ ದುಡ್ಡು ಮಾಡೋದು ಸ್ಟಾಕ್ ಮಾರ್ಕೆಟಲ್ಲಿ. ಹಾಗಾಗಿ ನಾವು ಒಂದಿಷ್ಟು ಆ ಕಡೆ ಅಂದರೆ ಲೈಕ್ ಫ್ಯೂಚರ್ ನೆಕ್ಸ್ಟ್ ಇಯರಲ್ಲಿ ಇವ್ರದ್ದು ಸೇಲ್ಸ್ ಹೆಂಗಾಗ್ಬೋದು, ಈಗ ಆರ್ಡರ್ ಬುಕ್ಸ್ ಹೆಂಗಿದೆ, ಸೇಲ್ಸ್ ಹೆಂಗೆ ಹೋಗ್ಬೋದು, ಪ್ರಾಫಿಟ್ ಹೆಂಗೆ, ಆ ಥರ ಒಂದಿಷ್ಟು ಪ್ರೊಡಿಕ್ಷನ್ಸ್ ಮಾಡ್ತಾ ನೋಡೋಣ. ಸೊ ಇದು ಮೊದಲನೇ ಕಂಪ್ನಿ HBL ಪವರ್ ಸಿಸ್ಟಮ್. ನೆಕ್ಸ್ಟ್ ಕಂಪ್ನಿ ನೋಡೋದಾಯಿತು ಅಂತಂದರೆ, ಸೊ ಮಾರ್ಕೆಟ್ ಕ್ಯಾಪು ಇದರದ್ದು 1,96,000 ಕ್ರೋರ್ಸ್ ಇದೆ. ಸೊ ಸ್ಟಾಕ್ PE 9.58 ಇದೆ, ತುಂಬ ಅಂಡರ್ ರಿಲೇಟೆಡು. ಸೊ 15.8 ROCE ಮತ್ತು 44% ರಿಟರ್ನ್ ಆನ್ ಇಕ್ವಿಟಿ. ಸೊ ಬುಕ್ ವ್ಯಾಲ್ಯೂ 105, ಈಗ ಕರೆಂಟ್ 500 ಟ್ರೇಡ್ ಮಾಡ್ತಾಯಿದೆ. ಸೊ ಇದು ರೀಸೆಂಟಾಗಿ 589 ಅಂದರೆ 52 ವೀಕ್ ಹೈ 580 ಇತ್ತು. ಸೊ ಆಲ್ಮೋಸ್ಟ್ ಹತ್ರ ನಿಯರ್ ಇದೆ. ಇದರದ್ದು ಫೇಸ್ ವ್ಯಾಲ್ಯೂ 10 ಇದೆ. ಸೊ ಇವತ್ತವರೆಗೂ ಏನು ಡಿವಿಡೆಂಡ್ ಕೊಟ್ಟಿಲ್ಲ. ಸೊ ಇದರದ್ದು ಬ್ಯಾಲೆನ್ಸ್ ಶೀಟ್ ಪ್ರಾಫಿಟ್ ಆ್ಯಂಡ್ ಲಾಸ್ ನೋಡೋಣ. ಸೊ ಸೇಲ್ಸ್ ಆ್ಯಂಡ್ ಪ್ರಾಫಿಟ್ ನೋಡೋದಾಯಿತು ಅಂತಂದರೆ, ಸೊ 2012ರಲ್ಲಿ ಎಷ್ಟು 4,000
35 ಕೋಟಿ ಇದ್ದಂಥದ್ದು ಸೇಲ್ಸು. ಸೊ ಗ್ರ್ಯಾಜುವಲಾಗಿ ಇನ್ಕ್ರೀಸ್ ಆಗ್ತಾ ನೋಡಿ ಲಾಸ್ಟ್ ಇಯರಲ್ಲಿ 38,000 ಕ್ರೋರ್ ಸೇಲ್ಸನ್ನು ಮಾಡಿದೆ. ಅಂದರೆ ಕಂಟಿನ್ಯೂ ಇನ್ಕ್ರೀಸ್ ಇದೆ. ಸೊ ಎಕ್ಸ್ಪೆನ್ಸಸ್ ಎಲ್ಲ ನೋಡ್ತಾ ಹೋಯ್ತಂದರೆ ಆಪ್ರೇಟಿಂಗ್ ಪ್ರಾಫಿಟ್ ನೋಡಿ, OPM ನೋಡಿ, ಎಲ್ಲವೂ ಇನ್ಕ್ರೀಸಿಂಗ್ ಇದೆ. ಸೊ ನೆಟ್ ಪ್ರಾಫಿಟ್ ನೋಡೋದಾಯಿತು ಅಂತಂದರೆ ಸೊ ಸ್ಟಾರ್ಟಿಂಗಲ್ಲಿ ಒಂದಿಷ್ಟು ಲಾಸ್ ಆಗ್ತಾ ಕಂಟಿನ್ಯೂ ಈಗ ಒಂದು 3 ವರ್ಷದಿಂದ ನೋಡಿ 1,200 ಕೋಟಿ, 4,000 ಕೋಟಿ, 10,000 ಕೋಟಿ ಲಾಸ್ಟ್ ಇಯರ್ ಪ್ರಾಫಿಟ್ ಮಾಡಿರ್ತಕ್ಕಂಥದ್ದು. ಯಾಕಂದರೆ ಇಲ್ಲೆಲ್ಲ ಲಾಸ್ ಆಗಿರೋದ್ರಿಂದ ಡಿವಿಡೆಂಡ್ ಕೊಡೋಕ್ಕೆ ಚಾನ್ಸ್ ಇಲ್ಲ ಬಿಡಿ. ಸೊ ಈಗ 3 ಇಯರ್ಸಿಂದ ಇದನ್ನು ನೋಡ್ತಾ ಇದ್ದಾರೆ. ಬಟ್ ನೀವು ರೆವಿನ್ಯೂ ಅಂದರೆ ಸೇಲ್ಸ್ ಮಾತ್ರ ತುಂಬ ಚೆನ್ನಾಗಿ ಇನ್ಕ್ರೀಸ್ ಆಗಿದೆ. ಇಲ್ಲಿ ಲಾಸ್ ಆಗಿದೆ ಯಾಕಂದರೆ ಎಕ್ಸ್ಪೆನ್ಸಸ್ ಜಾಸ್ತಿ ಆಗಿರ್ಬೋದು, ಅಥವಾ ಇವರು ಕಂಟಿನ್ಯೂ ಆಗಿ ಏನು ಹೊಸ ಪ್ರಾಜೆಕ್ಟ್ಸ್ಗಳನ್ನ ಡೆವಲಪ್ ಮಾಡ್ತಾ ಬಂದಿರೋದ್ರಿಂದ ಕೂಡ ನಮಗೆ ಲೈಕ್ ಅದಕ್ಕೆ ಆದಂಥ ಎಕ್ಸ್ಪೆಂಡಿಚರ್ಸ್ ಇರ್ತವೆ. ಆಮೇಲೆ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇರ್ತಾರೆ. ಸೊ ಅವ್ರು ಇನ್ವೆಸ್ಟ್ಮೆಂಟ್ ಯಾವ್ದ್ರಲ್ಲಿ ಮಾಡ್ತಾರಪ್ಪ ಅಂದರೆ ಅವ್ರು ಬಂದಿದ್ದ ದುಡ್ಡಲ್ಲಿ ಲಾಭದಲ್ಲಿ ಮತ್ತು ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಹಾಗಾಗಿ ಅಲ್ಲಿ ಲಾಸ್ ತೋರಿಸ್ಬೇಕಾಗತ್ತೆ. ಹಂಗಾಗಿ ಕೆಲವೊಂದಿಷ್ಟು ಲಾಸ್ ಆಗಿರ್ಬೋದು. ಸೊ ಈಗ ರೀಸೆಂಟ್ 3 ಇಯರ್ಸಿಂದ ಅಂತೂ ಒಂದು ಒಳ್ಳೆಯ ಇದೆ. ಸೊ ಇದು ಡಿವಿಡೆಂಡ್ ಇಲ್ಲ. ಇದ್ರದ್ದು ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ನೋಡ್ತಾ ಇದ್ದೆ ಅಂದರೆ 70% ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಇದೆ. ಸೊ ಇದು ಏನು 4% ಲಾಸ್ಟ್ 6 ಮಂತ್ಸ್ ಕೆಳಗಡೆ ಇದನ್ನು ಮಾಡಿದ್ರು. ಸೊ FIS ಎಂಟ್ರಿ ಆಗಿದ್ದಾರೆ. ಸೊ 18% ಹತ್ತಿರ FIS ಇದ್ದಾರೆ. DIS ಇದ್ದರು, ತುಂಬ ಇದ್ದರು, ಈಗ ಕಡಿಮೆ ಇದೆ. ಸೊ 11% ಪಬ್ಲಿಕ್ ಇದೆ. ಮುಂದೆ ಮತ್ತಷ್ಟು DIS ಎಂಟ್ರಿ ಆಗ್ಬೋದು. ಸೊ ಯಾಕಂದರೆ ನೆಕ್ಸ್ಟ್ ಇಯರ್ಗೆ ಇದು ತುಂಬ ಒಳ್ಳೆಯ ರಿಸಲ್ಟನ್ನು ಕೊಡ್ಬೋದು ಅಂತ ತುಂಬ ದೊಡ್ಡ ಎಕ್ಸ್ಪೆಕ್ಟೇಷನ್ಸ್ ಇದೆ. ಇದು ಕಂಪ್ನಿಯ ನೇಮ್ ಏನಪ್ಪ ಅಂದರೆ ಅಡಾನಿ ಪವರ್. ಎ ಪಾರ್ಟ್ ಆಫ್ ದ ಡೈವರ್ಸಿಫೈಡ್ ಅಡಾನಿ ಗ್ರೂಪ್ ಇಸ್ ದ ಲಾರ್ಜೆಸ್ಟ್ ಥರ್ಮಲ್ ಪವರ್ ಪ್ರೊಡ್ಯೂಸರ್ ಇನ್ ಇಂಡಿಯಾ. ಸೊ ಅದ್ರ ಜೊತೆಗೆ ಪವರ್ ಜನ್ರೇಷನ್ನು ಎಲ್ಲೆಲ್ಲಿದೆ, ಲಾಂಗ್ ಅಗ್ರಿಮೆಂಟ್ಸ್ ಇದ್ದಾವೆ. ನೀವು ಎಷ್ಟೋ ಸ್ಟೇಟ್ಗಳು ನೀವು ಎಲೆಕ್ಟ್ರಿಸಿಟಿ ಬೋರ್ಡಿಗೆ ನೋಡಿದ್ರೆ ಅಲ್ಲಿ ಅಡಾನಿ ಪವರೇ ಇರ್ತದೆ. ಸೊ ಹಂಗಾಗಿ ಇದೊಂದು ಪವರ್ ಸೆಕ್ಟ್ರಲ್ಲಿ ತುಂಬ ಒಳ್ಳೆಯ ಅವ್ರದ್ದೇ ಆದಂಥದ್ದು ಒಂದು ಶೇರನ್ನು, ಅಂದರೆ ಆ ಸೆಗ್ಮೆಂಟಲ್ಲಿ ಆ ಒಂದು ಕ್ಯಾಟಗರಿಲಿ ಒಂದು ಒಳ್ಳೆಯ ಹೋಲ್ಡನ್ನು ಇಟ್ಕೋತಿದ್ದಾರೆ ಅಡಾನಿ ಪವರು. ನೆಕ್ಸ್ಟ್ ಇಯರ್ಗೆ ಇದು ತುಂಬ ಒಳ್ಳೆಯ ರಿಸಲ್ಟ್ ಕೊಡ್ಬೋದು ಅಂತ ಎಕ್ಸ್ಪೆಕ್ಟೇಷನ್ಸ್ ಇದೆ. ಸೊ ಇದ್ರ ಬಗ್ಗೆನೂ ನಾವು ನೆಕ್ಸ್ಟ್ ಇಯರ್ ಯಾವ ಥರ ಇದಾಗ್ಬೋದು, ರಿಸಲ್ಟ್ಸ್ ಯಾವ ಥರ ಬರ್ಬೋದು ಅನ್ನೋದನ್ನು ಕೂಡ ಒಂದು ಸಪ್ರೇಟ್ ವಿಡಿಯೋನೇ ಮಾಡೋಣ ಅದ್ರ ಬಗ್ಗೆ ಕೂಡ. ಸೊ ಅಡಾನಿ ಪವರ್ ಇವತ್ತಿನ ಮಟ್ಟಿಗೆ ಒಳ್ಳೆಯ ರಿಟರ್ನ್ಸನ್ನು ಕೂಡ ಕೊಟ್ಟಿದೆ. ಮುಂದೆಯೂ ಒಂದು ಒಳ್ಳೆಯ ಏನೋ ಪೊಟೆನ್ಷಿಯಲ್ ಇರ್ತಕ್ಕಂಥ ಕಂಪ್ನಿ. ಸೊ ನೀವು ಇದನ್ನು ವಾಚ್ ಲಿಸ್ಟಿಗೆ ಇಟ್ಕೊಳ್ಳಿ, ಇದ್ರ ಬಗ್ಗೆ ಸ್ಟಡಿ ಮಾಡಿ. ಅಡಾನಿ ಪವರ್ ಮೂರನೇ ಕಂಪ್ನಿ ನೋಡ್ತಾ ಮಾರ್ಕೆಟ್ ಕ್ಯಾಪ್ 3,300 ಕೋಟಿ, 3,400 ಕೋಟಿ ಇದೆ. ಸ್ಟಾಕ್ ಪಿ 52, ROCE 24 ಇದೆ, ROE 22.4 ಇದೆ, ಬುಕ್ ವ್ಯಾಲ್ಯೂ 53 ಇದೆ. ಕರೆಂಟಾಗಿ ಈಗ 434. ಸೊ ಇದು 535ನ ಹೈ ಮಾಡಿತ್ತು. ಸೊ ನಿಮಗೆ ಒಂದಷ್ಟು ಒಳ್ಳೆಯ ಡಿಸ್ಕೌಂಟಲ್ಲಿ ಕೂಡ ಸಿಗ್ತಿದೆ. ಡಿವಿಡೆಂಡ್ 0.29% ಡಿವಿಡೆಂಡ್ ಈಲ್ಡು, ಫೇಸ್ ವ್ಯಾಲ್ಯೂ 5 ಇದೆ. ಸೊ ಡಿವಿಡೆಂಡ್ ಈಲ್ಡ್ ತುಂಬ ಚೆನ್ನಾಗಿದೆ. ಸೊ ಇದ್ರದ್ದು ಏನು ಪ್ರಾಫಿಟ್ ಆ್ಯಂಡ್ ಲಾಸ್ ನೋಡ್ತಾ ಹೋಯ್ತಂದರೆ ಸೊ 2019ನಲ್ಲಿ 102 ಕ್ರೋರ್ಸು, 116, 130, 183, 250 ಕ್ರೋರ್ಸ್. ಸೊ ಹಿಂಗೆ ನೋಡ್ರಿ ಸೇಲ್ಸು ಸೂಪರ್ಬಾಗಿ ಕಾನ್ಸ್ಟೆಂಟ್ ಗ್ರೋತ್ ಅಂತೀವಲ್ಲ, ಕನ್ಸಿಸ್ಟೆಂಟ್ ಗ್ರೋತ್ ಕಾಣಿಸ್ತಿದೆ. OPM ಸಖತ್ತಾಗಿದೆ. ಸೊ ನೆಟ್ ಪ್ರಾಫಿಟ್ ನೋಡೋದಾಯಿತು ಅಂತಂದರೆ 17 ಕ್ರೋರ್ಸಿಂದ 61 ಕ್ರೋರ್ಸ್. ಇದಕ್ಕೆ ಅಂತೀವಿ ನಾವೇನು ಸೂಪರ್ ಗ್ರೋತ್, ಅಂದರೆ ಕಂಟಿನ್ಯೂ ನೋಡಿ ಹಿಂಗೆ ಅಪ್ ಟ್ರೆಂಡ್ ಗ್ರೋತ್ ಕಾಣಿಸ್ತಾ ಇದೆ ನಿಮಗೆ. ಸೊ 4-5 ಇಯರ್ಸಲ್ಲಿ. ಸೊ ಇದೊಂದು IT ರಿಲೇಟೆಡ್ ಕಂಪ್ನಿ ಅಂತಲೇ ಹೇಳ್ಬೋದು. ಸೊ ಖಂಡಿತವಾಗ್ಲೂ ಈ ಥರದ ಕಂಪ್ನಿ ನೀವು ನೋಡಿ ಲಾಸ್ಟ್ 2 ಇಯರ್ಸಿಂದ ಈಗ ಆಲ್ರೆಡಿ ಡಿವಿಡೆಂಡ್ ಕೂಡ ಕೊಡ್ತಾ ಇದ್ದಾರೆ. ಈ ಥರ ನಿಮಗೆ OPM ಈ ಥರ ಒಂದು ಒಳ್ಳೆಯ ಪ್ರಾಫಿಟ್ ಕಂಡಾಗ ಖಂಡಿತವಾಗಿ ನಿಮಗೆ ಒಳ್ಳೆಯ ಒಂದು ಡಿವಿಡೆಂಡ್ ಕೂಡ ಸಿಗುತ್ತೆ. ಸೊ ಇದ್ರದ್ದು ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ನೋಡ್ತಾ ಹೋಗ್ತಾಯಿದ್ರೆ 57% ಇದ್ದಾರೆ. ಏನು ಇವರು FIS 4.5% FII, 8.4 DIE, 29% ಪಬ್ಲಿಕ್. ಸೊ FII DIE ದೊಡ್ಡ ಮಟ್ಟಿಗೆ ಇರೋದ್ರಿಂದ ಇದರಲ್ಲೇ ಗೊತ್ತಾಗುತ್ತೆ ನಮಗೆ ಎಷ್ಟು ಕಂಪ್ನಿ ಸ್ಟ್ರಾಂಗ್ ಇದೆ ಮತ್ತು ಮುಂದೆ ಎಷ್ಟು ಪೊಟೆನ್ಷಿಯಲ್ ಇರ್ಬೋದು ಅಂತೇಳಿ. ಯಾಕಂದರೆ ಇದು ಒಂದು IT ರಿಲೇಟೆಡ್ ಕಂಪ್ನಿ. ಅದರಲ್ಲಿ ಎಸ್ಪೆಷಲಿ ಇ-ಮುದ್ರಾ, ಇದ್ರ ಕಂಪ್ನಿಯ ನೇಮ್ ಇ-ಮುದ್ರಾ ಲಿಮಿಟೆಡ್ ಇಸ್ ಅ ಲೈಸೆನ್ಸ್ಡ್ ಸರ್ಟಿಫೈಯಿಂಗ್ ಅಥಾರಿಟಿ. ನೋಡಿ, ಡಿಜಿಟಲ್ ಸರ್ಟಿಫೈಯಿಂಗ್ ಅಂದರೆ ನಿಮ್ಗೆ ಗೊತ್ತಿರ್ಬೋದಲ್ಲ, KYC. ಇದಕ್ಕೊಂದು ಎಕ್ಸಾಂಪಲ್ ಕೊಡ್ತೀನಿ. ಸೊ ನೀವೇ ಈಗೆಲ್ಲ, ಯಾಕಂದರೆ ಇದನ್ನು ನೋಡ್ತಾ ಇದ್ದರೆ ಸ್ಟಾಕ್ ಮಾರ್ಕೆಟ್ ಡಿಮ್ಯಾಟ್ ಅಕೌಂಟ್ ಬೇಕೇ ಬೇಕು. ಡಿಮ್ಯಾಟ್ ಅಕೌಂಟಲ್ಲಿ ನಿಮಗೊಂದು ಸೈನ್ ಅಂತ ಬರುತ್ತೆ ಲಾಸ್ಟಲ್ಲಿ, ಆಧಾರ್ ಸೈನ್ ಅಂತೇಳಿ. ಸೊ ನೀವು ನಿಮ್ಮ ಆಧಾರ್ ನಂಬರ್ ಎಂಟ್ರಿ ಮಾಡಿದ್ರೆ ಅಲ್ಲಿ ಇದಾಗ್ತದೆ, ಏನು ಸೈನ್ ಆಗ್ತದೆ. ನೋಡಿದ್ರೆ ಅಪ್ಲಿಕೇಶನ್ ಫಾರ್ಮಲ್ಲಿ ನಿಮ್ಮ ಸಿಗ್ನೇಚರ್ ಬರುತ್ತೆ. ಅಂದರೆ ಲೈಕ್ ಈ ಥರದ ಪೇಪರ್ಲೆಸ್ ವರ್ಕನ್ನು ಡಿಜಿಟಲ್ ಈ ಥರ ಮಾಡ್ತಕ್ಕಂಥದ್ದು ಸರ್ಟಿಫೈಯಿಂಗ್ ಏಜೆನ್ಸಿ ಇದು ಇ-ಮುದ್ರಾ ಆಗಿರೋದ್ರಿಂದ ನೆಕ್ಸ್ಟ್ ಒಂದು 5 ಇಯರ್ಸ್ಗೆ ಈ ಕಂಪ್ನಿದು ಖಂಡಿತವಾಗೂ ಒಳ್ಳೆಯ ಒಂದು ನಾವು ಸೆಕ್ಟರ್ ಡಿಮ್ಯಾಂಡಿಂಗ್ ಇರ್ತಕ್ಕಂಥದ್ದು
ಅದರಲ್ಲೂ ಇದು ಈ ಮ್ಯಾನೇಜ್ಮೆಂಟು ಇವರ ಟ್ರ್ಯಾಕ್ ರೆಕಾರ್ಡ್ ನೋಡಿದ್ರೆ ಒಳ್ಳೆಯ ಇಂಪ್ರೂವ್ಮೆಂಟ್ ಕಾಣಿಸ್ತಾ ಇದೆ. ಸೊ ಈ ಸದ್ಯದಲ್ಲಿ ಇದಕ್ಕೆ SIP ಮಾಡ್ಬೋದಂತ ಒಂದು ಒಳ್ಳೆ ಸ್ಟೆಪ್. ಯಾಕಂದರೆ ನಿಮಗೆ ಆಲ್ಮೋಸ್ಟ್ IT ಕಂಪ್ನೀಸ್ ಯಾವ್ಯಾವ ಪ್ರಾಫಿಟ್ ಚೆನ್ನಾಗಿರುತ್ತೋ ಅದರಲ್ಲಿ ತುಂಬ ದೊಡ್ಡ ಮಟ್ಟದ ಡಿವಿಡೆಂಡ್. ಫಾರ್ ಎಕ್ಸಾಂಪಲ್ ನೀವು TCS ನೋಡ್ಬೋದು, ಲಾಸ್ಟ್ ಇಯರು ₹115 ಡಿವಿಡೆಂಡ್ ಸಿಕ್ಕಿದೆ. ಈ ಥರ ಸಾಫ್ಟ್ವೇರ್ IT ಕಂಪ್ನಿಗಳಲ್ಲಿ ಈ ಥರ ಡಿವಿಡೆಂಡು, ಗ್ರೋತು ಎಲ್ಲವೂ ಇರ್ತದೆ. ಹಾಗಾಗಿ ಇದೊಂದು ಒಳ್ಳೆಯ ಸ್ಟಾಕು. ಇದನ್ನು ನೀವು ವಾಚ್ ಲಿಸ್ಟಲ್ಲಿ ಇಟ್ಕೊಳ್ಳಿ. ಇದ್ರ ಬಗ್ಗೆ ಒಂದು ಒಳ್ಳೆಯ ಡೀಟೇಲ್ ಸ್ಟಡಿಯನ್ನು ಖಂಡಿತವಾಗಿ ಮಾಡ್ಬೋದು. ಸೊ ಲೆಟ್ಸ್ ಮಾಡು ನೆಕ್ಸ್ಟ್ ಸ್ಟಾಕ್. ಇವತ್ತಿನ ವಿಡಿಯೋದ ಕೊನೆಯ ಸ್ಟಾಕನ್ನು ನೋಡ್ತಾ ಹೋಯ್ತು ಅಂದರೆ ಮಾರ್ಕೆಟ್ ಕ್ಯಾಪ್ ನೋಡಿ 2,500 ಕೋಟಿ ಇದೆ. ಸ್ಟಾಕ್ P26 14.8 15.9 ROI, ಬುಕ್ ವ್ಯಾಲ್ಯೂ 103, ಕರೆಂಟ್ ಪ್ರೈಸ್ 380. ಇದು 470 ಹೈ ಮಾಡಿತ್ತು ಅಂದರೆ ನಿಮಗೆ ಒಂದಷ್ಟು ಒಳ್ಳೆಯ ಡಿಸ್ಕೌಂಟಲ್ಲಿ ಸಿಗ್ತಾ ಇದೆ. ಡಿವಿಡೆಂಡ್ ಯೀಲ್ಡ್ 1.14% ಡಿವಿಡೆಂಡ್ ಯೀಲ್ಡ್, ಫೇಸ್ ವ್ಯಾಲ್ಯೂ 2 ಇದೆ. ಸೊ ಇದರಲ್ಲಿ ಎಲ್ಲ ತುಂಬ ಸ್ಟ್ರಾಂಗ್ ಕಾಣಿಸ್ತಾ ಇದೆ. ಇದ್ರದ್ದು ಸೇಲ್ಸ್ ನೋಡೋಣ. ಸೇಲ್ಸ್ ನೋಡ್ತಾ ಹೋಯ್ತು ಅಂದರೆ 2012ರಲ್ಲಿ 700 crores ಇತ್ತು. ಆಮೇಲೆ 800, 900, 1000 ಲಾಸ್ಟ್ ಇಯರಲ್ಲಿ ನೋಡಿರಿ 1800 crores ಸೇಲನ್ನು ಮಾಡಿದೆ. ಅಂದರೆ ಲೈಕ್ ನೀವು ನೋಡ್ಬೋದು, ಇದು ಅಷ್ಟೇ ಇಯರ್ ಟು ಇಯರ್ ಒಳ್ಳೆಯ ಗ್ರೋತ್ ಇದೆ ಸೇಲ್ಸಲ್ಲಿ. ಸೊ ಇದ್ರದ್ದು OPM ಕೂಡ ತುಂಬ ಚೆನ್ನಾಗಿದೆ, ಆಪ್ರೇಟಿಂಗ್ ಪ್ರಾಫಿಟ್ ಕೂಡ ಚೆನ್ನಾಗಿದೆ. ಸೊ ನೆಟ್ ಪ್ರಾಫಿಟನ್ನು ನೋಡ್ತಾ ಹೋಯ್ತು ಅಂತಂದರೆ 51 crore ಸೊ 40, 30 ಹಂಗೆ ವೇರಿಯೇಷನ್ ಆಗ್ತಾ ಮತ್ತು ಇಂಪ್ರೂವ್ಮೆಂಟ್ ಆಗ್ತಾ 80, 111 crores 110 ಕೋಟಿ ಲಾಸ್ಟ್ ಇಯರಲ್ಲಿ ಇದ್ರ ನೆಟ್ ಪ್ರಾಫಿಟ್ಟು. ಅದರಲ್ಲಿ ಲಾಸ್ಟ್ 82. ಡಿವಿಡೆಂಡ್ ಪೇಔಟ್ ನೋಡಿರಿ, 20, 30, 40% ಒಳ್ಳೆ ಡಿವಿಡೆಂಡ್ ಪೇಔಟು. ನೀವು ನೋಡ್ಬೋದು ಸೇಲ್ಸ್ ಕೂಡ ಕಂಟಿನ್ಯೂ ಇಯರ್ ಟು ಇಯರ್ ಒಳ್ಳೆ ಗ್ರೋತ್ ಇದೆ. ಸೊ ಪ್ರಾಫಿಟ್ ಕೂಡ ಒಳ್ಳೆಯ ಗ್ರೋತ್ ಇದೆ. ಸೊ ಡಿವಿಡೆಂಡ್ ಕೂಡ ಚೆನ್ನಾಗಿ ಕೊಡ್ತಾ ಇದ್ದಾರೆ. ಸೊ ಎಲ್ಲ ತುಂಬ ಸ್ಟ್ರಾಂಗಾಗಿ ಕಾಣಿಸ್ತಾ ಇದೆ ಈ ಕಂಪ್ನಿ. ಇದರದ್ದು ಶೇರ್ ಹೋಲ್ಡಿಂಗ್ ಪ್ಯಾಟ್ರನ್ ನೋಡ್ತಾ ಇದ್ದರೆ 56%, 18% FI, 7% DI, ಪಬ್ಲಿಕ್ 19%. ಇಂಥ ಏನು ಇರಬೇಕು ಹಿಂಗೆ ಶೇರ್ ಹೋಲ್ಡಿಂಗ್ ಪ್ಯಾಟ್ರನ್ ಅಂತಾರಲ್ಲ, ಸಕ್ಕತ್ತಾಗಿದೆ ಶೇರ್ ಹೋಲ್ಡಿಂಗ್ ಪ್ಯಾಟ್ರನ್ನು. ಈ 20% ಹತ್ತತ್ರ 18% FI, 8% DIIಸು, ತುಂಬ ಒಳ್ಳೆ ಶೇರ್ ಹೋಲ್ಡಿಂಗ್ ಪ್ಯಾಟ್ರನ್ನು. ಸೊ ಈ ಕಂಪ್ನಿಯ ನೇಮು, ಈ ಕಂಪ್ನಿ ಏನು ಮಾಡುತ್ತೆ ಅಂದರೆ ಇದು ಲೂಮ್ಯಾಕ್ಸ್ ಆಟೋ ಟೆಕ್ನಾಲಜೀಸ್. ಇದು DK ಜೈನ್ ಗ್ರೂಪ್ನ ಕಂಪ್ನಿ ಇದು. ಸೊ ಆಟೋ ಟೆಕ್ನಾಲಜೀಸ್ ಅಂದರೆ ನಿಮಗೆ ಆಟೋ ಪಾರ್ಟ್ಸು, ಆಟೋ ಸೆಕ್ಟರ್ ಅಂದರೆ ಅದು ಆಲ್ಮೋಸ್ಟ್ ಯಾವರ್ ಡಿಮ್ಯಾಂಡಿಂಗ್, ಅಂದರೆ ಎನಿ ಟೈಮ್ ಅದು ಬೇಕೇ ಬೇಕು. ನೀವು ಇದ್ರದ್ದು ನೋಡ್ತಾ ಹೋಯ್ತು ಅಂದರೆ ಈ ಎಲ್ಲ ಆಟೋಸ್ ಕಂಪ್ನಿಗಳದ್ದು ಕರೋನಾ ಬಂದಾಗ ಕೂಡ ಅವರು ಸೇಲ್ಸ್ ನಡೆದಿದ್ದಾವೆ. ಯಾಕಂದರೆ ಆಟೋ ಪಾರ್ಟ್ಸ್ ನಡೆದಿದ್ದಾವೆ. ಹಾಗಾಗಿ ಇದು ಒಂದು ನೀವು ಯಾವುದೇ ತಗೊಳ್ರಿ, ಇದಂತಲ್ಲ ನಾನು ಹೇಳ್ತಿರೋದು, ತುಂಬ ಚೆನ್ನಾಗಿರ್ತಕ್ಕಂಥ ಆಟೋ ಕಂಪ್ನಿಗಳು ಆಲ್ಮೋಸ್ಟ್ ನಿಮಗೆ ಒಳ್ಳೆಯ ರಿಟರ್ನ್ಸನ್ನೇ ಕೊಟ್ಟಿದೆ. ಇಂಥವು ಮುಂದೆನೂ ಅಷ್ಟೇ, ಮುಂದೆನೂ ನಿಮಗೆ ಏನು ಲೈಕ್ ಇವರು ಇಷ್ಟು ದೊಡ್ಡ ಕಂಪ್ನಿ ಆಗಿರೋದ್ರಿಂದ ಇವರೆಲ್ಲ ಇಂಥ ದೊಡ್ಡ ಕಂಪ್ನಿಗೆ ಇವ್ರದ್ದು ಸಪ್ಲೈ ಇದೆ, ಏನು ಪಾರ್ಟ್ಸ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಕ್ಕಂಥ ಇವ್ರ ಪಾರ್ಟ್ಸ್ಗಳು. ಸೊ ಹಾಗಾಗಿ ಇದು ಒಂದು ಒಳ್ಳೆಯ ಆಲ್ರೆಡಿ ಎಸ್ಟಾಬ್ಲಿಷ್ಡ್ ಕಂಪ್ನಿ ಇದೆ. ಮುಂದೆನೂ ಕೂಡ ಇದು ತುಂಬ ಒಳ್ಳೆಯ ರಿಟರ್ನನ್ನು ಕೊಡಬಹುದು. ಹಾಗಾಗಿ ಒಳ್ಳೆಯ ಪೊಟೆನ್ಷಿಯಲ್ ಇರ್ತಕ್ಕಂಥ ಕಂಪ್ನಿ. ಇದನ್ನು ಕೂಡ ನೀವು ವಾಚ್ ಲಿಸ್ಟಲ್ಲಿ ಇಟ್ಕೊಳ್ಳಿ ಈ ಸ್ಟಾಕ್ನ, ಇದ್ರ ಬಗ್ಗೆ ಸ್ಟಡಿ ಮಾಡಿ. ಸೊ ಲೂಮ್ಯಾಕ್ಸ್ ಆಟೋ ಟೆಕ್ನಾಲಜೀಸ್ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸೋಣ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಗುಡ್ ಬೈ, ಟೇಕ್ ಕೇರ್.